ಸರ್ವೇ ಜನ ಸುಖಿನೋ ಭವಂತು. ನಾನು ಪಂಕಜರಾಜ್, ನಾನು ಚೆನ್ನಾಗಿದ್ದೇನೆ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾವು ಕೇರಳದ ಮುನ್ನಾರ್ಗೆ 2 ದಿನಗಳು ಟ್ರಿಪ್ ಹೋಗಿದ್ವಿ. ಹೋಗುವಾಗ ಫ್ಲೈಟಲ್ಲಿ ಹೋದ್ವಿ, ಬರುವಾಗ ಟ್ರೈನಲ್ಲಿ ಬಂದ್ವಿ. ಈ ಟ್ರಿಪ್ಗೆ ಎಷ್ಟು ಖರ್ಚಾಯಿತು ಅಂತ ವಿಡಿಯೋದಲ್ಲಿ ನಾನು ಕೊನೆಯಲ್ಲಿ ಹೇಳ್ತೀನಿ. ಫಸ್ಟು ನಾವು ನಮ್ಮ ಹೆಮ್ಮೆಯ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್, ಅದು ಟರ್ಮಿನಲ್ 2 ಇಂದ ಕೊಚ್ಚಿ ಏರ್ಪೋರ್ಟ್ಗೆ ಹೋದ್ವಿ. ನಮಗೆ ಟರ್ಮಿನಲ್ 2 ಇಂದ ಫ್ಲೈಟು ಬೆಳಗ್ಗೆ 8 ಗಂಟೆಗೆ ಇತ್ತು. ಇಲ್ಲಿ 8 ಗಂಟೆಗೆ ಟೇಕ್ ಆಫ್ ಆಗಿದ್ದಕ್ಕೆ ಅದು 1.5 ಅವರ್ ಜರ್ನಿ ಇತ್ತು. 1.5 ಅವರ್ ಆದಮೇಲೆ ಕೊಚ್ಚಿ ಏರ್ಪೋರ್ಟಲ್ಲಿ 9:30ಗೆ ಲ್ಯಾಂಡ್ ಆಯಿತು. ನೋಡಿ ಕೊಚ್ಚಿ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ, ಹೆಂಚಿಂದು. ತುಂಬ ಖುಷಿ ಅನ್ನಿಸ್ತು ಆ ಏರ್ಪೋರ್ಟ್ ನೋಡುವಾಗ. ನಮ್ಮ ದೇಶ, ನಮ್ಮ ಭಾರತ ದೇಶ ಎಷ್ಟು ಸುಂದರವಾದ ದೇಶ ಅಲ್ವಾ. ಅಲ್ಲಿಂದ ನಾವು ಒಂದು ಲೋಕಲ್ ಬಸ್ಸನ್ನು ಹಿಡ್ಕೊಂಡು ನಾವು ಮುನ್ನಾರ್ಗೆ ಹೊರಟ್ವಿ. ಮುನ್ನಾರಲ್ಲಿ ನಾವು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಹೋಮ್ ಸ್ಟೇಯನ್ನು ನಾವು ಮಾಡಿದ್ವಿ. ಮತ್ತು ಹೋಮ್ ಸ್ಟೇಯಲ್ಲಿ ಅಲ್ಲಿಗೆ ನಾವು ಹೋಗುವಾಗ ಮುನ್ನಾರ್ಗೆ 4 ಗಂಟೆ ಆಗಿತ್ತು. ಮತ್ತು ನಮ್ಮ ಲಗೇಜ್ಗಳನ್ನೆಲ್ಲ ಆ ಒಂದು ಹೋಮ್ ಸ್ಟೇಯಲ್ಲಿ ಇಟ್ಬಿಟ್ಟು ಮತ್ತು ನಾವು ಹೊರಗಡೆ ಸುತ್ತಾಡಕ್ಕೆ ಹೋದ್ವಿ. ಅಲ್ಲಿನ ಹಳೆಯ ಕಟ್ಟಡಗಳು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಆ ಒಂದು ಹಳೆಯ ಕಟ್ಟಡ. ತುಂಬ ಖುಷಿ ಆಯಿತು. ಅಲ್ಲಿ ನಾವು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ. ಮತ್ತು ನಾವು ಎಲಿಫೆಂಟ್ ಪಾಯಿಂಟ್ ಅಂತಿದೆ, ಅಲ್ಲೋಗಿ ಮತ್ತು ಟೀ ಎಸ್ಟೇಟ್ಗಳನ್ನು ನೋಡಿಕೊಂಡು ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ನಾವು ಮತ್ತೆ ಹೋಮ್ ಸ್ಟೇಯನ್ನು ತಲುಪಿದ್ವಿ. ಹೋಮ್ ಸ್ಟೇಯವರು ನಮಗೆ ರುಚಿಯಾದ ಊಟವನ್ನು ಕೊಟ್ಟಿದ್ದರು. ಮತ್ತು ನಾವು 8 ಜನ ಹೋಗಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು 8 ಗಂಟೆಗೆ ರೂಮಲ್ಲಿ ರೆಸ್ಟ್ ಮಾಡಿ ಮತ್ತು ಬೆಳಗ್ಗೆ ನಾವು ರೆಡಿಯಾಗಿ ಅಲ್ಲಿ ನಾವು 8 ಜನಕ್ಕೂ ಒಂದು ಜೀಪನ್ನು ಬುಕ್ ಮಾಡ್ಕೊಂಡಿದ್ವಿ. ಜೀಪಲ್ಲಿ ಅಲ್ಲಿನ ಲೋಕಲ್ ಪ್ಲೇಸ್ಗಳಿಗೆಲ್ಲ ಹೋಗಿ ನೋಡಿದ್ವಿ. ಟೀ ಎಸ್ಟೇಟ್ಗಳಲ್ಲಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನಾವು ಜಾಸ್ತಿ ವಿಡಿಯೋಗಳನ್ನು ಅಲ್ಲಿ ಮಾಡಿಕೊಳ್ಳಿಲ್ಲ, ನೋಡಿ ಎಂಜಾಯ್ ಮಾಡಿದ್ವಿ. ನಾವು 2 ದಿನ ಆಗಿದ್ದರಿಂದ ನಮ್ಮದು ಜರ್ನಿನೇ ಫಸ್ಟ್ ಡೇ ಜರ್ನಿನೇ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ 2ನೇ ದಿನ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮತ್ತೆ ನಾವು ಕೊಚ್ಚಿ ಬೀಚ್ಗೆ ವಾಪಸ್ಸಾದ್ವಿ. ಕೊಚ್ಚಿ ಬೀಚಲ್ಲಿ ನಮ್ಮ ತಂಗಿ ಮಗಳ ಬರ್ತ್ಡೇ ಇದ್ದಿದ್ದರಿಂದ ಸೆಲೆಬ್ರೇಟ್ ಮಾಡಿಕೊಂಡು ಮತ್ತು ನಾವು ಬೆಂಗಳೂರಿಗೆ ನೈಟ್ 9 ಗಂಟೆಗೆ ಟ್ರೈನ್ ಇತ್ತು, ವಾಪಸ್ಸಾದ್ವಿ. ಇದಕ್ಕೆ ನಮಗೆ ಖರ್ಚಾಗಿದ್ದು 8,000 ಒಬ್ಬೊಬ್ಬರಿಗೆ. ಇಷ್ಟು ನನ್ನ ಕೇರಳದ ಟ್ರಿಪ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.